ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ದೇವರಿಗೆ ವಂದನೆ ಸಲ್ಲಿಸನಾಗಿದ್ದೇನೆ. ತುಂಬು ಹೃದಯದಿಂದ ಆತನಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಅದೇ ರೀತಿಯಾಗಿ ಈ ಒಂದು ಬಿಗ್ ಜೆ ಟಿವಿಗೆ ಕೂಡ ಭಾಳ ವಂದನೆ ಹೇಳುವನಾಗಿದ್ದೇನೆ ಮತ್ತು ಕೃತಜ್ಞತೆ ಉಳ್ಳುವನಾಗಿದ್ದೇನೆ. ಆಮೇಲೆ ಕೇಳಿಸ್ಕೊಳ್ರಿ ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ಆಮೇಲೆ ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ. ಆಮೇಲೆ ಈ ಸಮಯದಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡೋಣ ಯಾವ ರೀತಿಯಾಗಿ ದೇವರು ಸೋತವರನ್ನು, ದೇವರು ತಿರಸ್ಕಾರ ಮಾಡೋರನ್ನು, ದೇವರು ಕೈ ಬಿಡಲ್ಪಟ್ಟವರನ್ನು ಎಬ್ಬಿಸಿ ತನ್ನ ನಂಬಿಕೆಯಲ್ಲಿ ಆತನು ಕಟ್ತಾನೆ ಎಂಬುದಾಗಿ. ಆಮೇಲೆ ಈ ಸಮಯದಲ್ಲಿ ರೋಮಾಪುರ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ನಾವು ಓದಿಕೊಳ್ಳೋಣ. ಇಲ್ಲಿ ಈ ರೀತಿಯಾಗಿ ಹೇಳ್ತದೇನೆಂದರೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೀನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃನಾಗಿದ್ದಾನೆ. ಕೇಳಿಸ್ಕೊಡ್ರಿ, ದೇವರ ವಾಕ್ಯ ಹೇಳ್ತದೆ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೀನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ. ಆಮೇಲೆ ಪ್ರಿಯರೇ, ದೇವರು ಅಬ್ರಾಹ್ಮನ ಕರೆದಾಗ ಅಬ್ರಾಹ್ಮನು ಒಬ್ಬಂಟಿಗನಾಗಿ ದೇವರ ಒಂದು ಸ್ವರಕ್ಕೆ ಕಿವಿಗೊಟ್ಟು ಆತನ ಮುಂದೆ ಬಂದ. ಹಲ್ಲೆಲೂಯಾ. ದೇವರು ಹೇಳ್ತಾರೇನಪ್ಪ ಅಂದರೆ, ಅಬ್ರಾಹ್ಮನೇ, ನಿನ್ನ ಸ್ವದೇಶನ ಬಿಟ್ಟು ಬಂಧು ಬಳಗನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೋಗು, ನಾನು ನಿನ್ನಲ್ಲಿ ಆಶೀರ್ವದಿಸ್ತೇನೆ, ನಿನ್ನಲ್ಲಿ ಹರಿಸ್ತೇನೆ, ನಿನ್ನ ನಾಮವನ್ನು ನಾನು ಮೇಲಕ್ಕೆ ತರ್ತೇನೆ ಎಂಬುದಾಗಿ ಆ ಸಮಯದಲ್ಲಿ ದೇವರು ಹೇಳ್ದ. ಅದೇ ವಚನ ನಾವು ರೋಮಾಪುರ ಬರೆದ ಪತ್ರಿಕೆಯನ್ನು ನೋಡ್ತೀವಿ ಅಂದರೆ, ಕೇಳಿಸ್ಕೊಡ್ರಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ದೇವರನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆಂಬುದಾಗಿ ದೇವರನ್ನು ನಂಬುವುದು ಅವಶ್ಯ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಂಬಿಕೆ ಹೊಂದಿದ್ರೆ ನಾವು ಏನು ಬೇಕಾದ ನಾವು ಸಾಧಿಸಬಹುದು. ಹಲ್ಲೆಲೂಯಾ. ದೇವರಲ್ಲಿ ಇರುವಾಗ ಬೈಬಲ್ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ, ನಂಬಿಕೆ ಇಲ್ಲದೆ ದೇವರ ಬಳಿಗೆ ಬರುವುದು ಅಸಾಧ್ಯ. ಅದಕ್ಕೋಸ್ಕರವಾಗಿ ನಾವು ಅಬ್ರಾಹ್ಮನ ಜೀವಿತನ ಧ್ಯಾನ ಮಾಡುವಾಗ, ಅಬ್ರಾಹ್ಮನ ನೋಡುವಾಗ, ಸಾರಳ ನೋಡುವಾಗ, ನಾವು ಅವ್ರ ಜೀವಿತದ ಮೂಲಕವಾಗಿ, ಅವರ ಒಂದು ನಡೆನುಡಿ ಮೂಲಕವಾಗಿ ಇಲ್ಲಿ ಕಲಿತುಕೊಳ್ಳಬೇಕಾಗಿರುವಂಥ ಒಂದು ವಿಷಯ ಇದೆ ಪ್ರಿಯರೇ. ಅದೇನೆಂದರೆ, ನಾನು ನೋಡ್ತೇನಪ್ಪ ಅಂದರೆ, ದೇವರು ಸತ್ತವರನ್ನು ಬದುಕಿಸುವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿಯೂ ಇದ್ದಾನೆಂದು ಅಬ್ರಾಹ್ಮನು ನಂಬಿದನು. ಕೇಳಿಸ್ಕೊಳ್ರಿ, ಅಬ್ರಾಹ್ಮನ ನಂಬಿಕೆ ಎಂಥ ನಂಬಿಕೆ! ಹಲ್ಲೆಲೂಯಾ. ಅಬ್ರಾಹ್ಮ ಆತನ ಜೀವಿಸುವಾಗ, ಆಮೇಲೆ ಆತನ ಲೈಫಲ್ಲಿ ಅನೇಕ ಸಾರಿ ಆತನ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ ಬಂದು, ಆದರೂ ಕೂಡ ಆತನ ನಂಬಿಕೆ ಕುಗ್ಗಿ ಹೋಗಲಿಲ್ಲ. ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಕೇಳಿಸ್ಕೊಡ್ರಿ, ಇವಾಗ ನಾವು ಸಭೆಗೆ ಹೋಗ್ತೇವೆ, ಹಲ್ಲೆಲೂಯಾ, ವಾಕ್ಯ ಕೇಳ್ತೇವೆ, ಆರಾಧನೆ ಮಾಡ್ತೇವೆ, ನಾವು ಎದ್ದು ಬರ್ತೇವೆ, ನಮ್ಮ ಜೀವಿತ ಇದ್ದಿರತ್ತಾಗಿರ್ತದೆ. ಯಾಕೆ ಈ ರೀತಿ ಹೇಳುವುದಾದರೆ, ಎಲ್ಲರೂ ವಾಕ್ಯ ಓದುವಾಗ ಒಂದು ನ್ಯೂಸ್ ಪೇಪರ್ ಓದುವಂತೆ ಅವ್ರು ಓದ್ತಾರೆ. ಹಲ್ಲೆಲೂಯಾ. ಬೈಬಲಲ್ಲಿ ನೀವು ವಾಕ್ಯ ಓದುವಾಗ, ಆಮೇಲೆ ನೀವು ಈ ವಾಕ್ಯ ನನಗೆ ನನ್ನ ಕುಟುಂಬಕ್ಕೆ ಬಂದಿದೆಂಬುದಾಗಿ ಓದಿ ಆ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ ದೇವರು ನಿಮ್ಮನ್ನು ಸಂಪೂರ್ಣವಾಗಿ, ನಿನ್ನ ಕುಟುಂಬವನ್ನು ಆತನ ಬದಲಾವಣೆ ಮಾಡುವಂಥ ದೇವರಾಗಿದ್ದಾನೆ. ಕೇಳಿಸ್ಕೊಳ್ಳಿ, ಇಲ್ಲಿ ದೇವರು ಸತ್ತವರನ್ನು ಬದುಕಿಸುವನಾಗಿಯೂ, ನಮ್ಮ ದೇವರು ಏನು ಬೇಕಾದ ಕೂಡ ಆತನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನೀ ನಂಬಿದರೆ ದೇವರ ಮಹಿಮೆಯನ್ನು ನೋಡ್ತಿಂಬುದಾಗಿ ಲಾಜರ್ನ ಅಕ್ಕಳಾಗಿರುವಂಥ ಆ ಮಾರ್ತ ಮತ್ತು ಮರಿಯಳಿಗೆ ಯೇಸು ಸ್ವಾಮಿ ಹೇಳ್ತಾನೆ. ಲಾಜರ್ ಸತ್ತು 4 ದಿನ ಆಯಿತು. ಲಾಜರ್ ಸತ್ತು 4 ದಿನ ಆದಾಗ ಆತನ ಬೆತನಿಗೆ ಬರ್ತಾನೆ. ಬೆತನಿಗೆ ಬರುವಾಗ ಆ ಮಾರ್ತಳು ಮತ್ತು ಮರಿಯಳು ಇಬ್ಬರು ದುಃಖದಿಂದ, ಕಣ್ಣೀರಿಂದ, ವೇದನೆಯಿಂದ, ಸ್ವಾಮಿ ನೀನು ಇರ್ತಿದ್ರೆ ನನ್ನ ಮಗನು ಸಾಯ್ತಿದ್ದಿಲ್ಲ ಎಂಬುದಾಗಿ ಅವ್ರು ಹೇಳ್ತಾ ಇದ್ರು. ಬಟ್ ಯೇಸು ಹೇಳ್ದ, ನೀ ನಂಬಿದರೆ ನೀನು ದೇವರ ಮಹಿಮೆ ನೋಡ್ತಿ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವ್ರ ವಾಕ್ಯ ಹೇಳ್ತಾನಪ್ಪ ಅಂದರೆ, ನಿನ್ನ ಕಷ್ಟದಲ್ಲಿ, ನಿನ್ನ ಸಮಯದಲ್ಲಿ, ನಿನ್ನ ಕಷ್ಟದಲ್ಲಿ, ವೇದನೆಯಲ್ಲಿ, ಕಣ್ಣೀರಲ್ಲಿ ನೀನು ನಂಬಿಕೆ ಇಡುವುದಾದರೆ ದೇವರು ನಿನ್ನ ಸಂಗಡ ಆತನು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ನಂಬಬೇಕು, ನಮ್ಮ ದೇವರು ಏನಂದರೆ ಸತ್ತವರನ್ನು ಬದುಕಿಸುವನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಲಾಜರ್ ಸತ್ತು 4 ದಿನ ಆಯಿತು. ಯೇಸು ಹೇಳ್ದ, ಲಾಜರ್ನೇ ಎದ್ದು ಹೊರಗಡೆ ಬಾ ಎಂಬುದಾಗಿ ಹೇಳುವಾಗ ಆ ಲಾಜರ್ನು ಎದ್ದು ಹೊರಗಡೆ ಬಂದ. ಪ್ರಿಯರೇ, ಈ ಸಮಯದಲ್ಲಿ ಸತ್ತದ ಸಂಗತಿಗಳ ಮೇಲೆ ನೀನು ಬಟ್ಟು ಮಾಡಿ ನಂಬಿಕೆ ನೀನು ಪ್ರಾರ್ಥನೆ ಮಾಡೋದಾದರೆ, ಅದ್ರ ಮೇಲೆ ನೀನು ದೇವರ ವಾಕ್ಯ ನುಡಿಯುವುದಾದರೆ, ನಿನ್ನ ಖಂಡಿತವಾಗಿ ನಿನ್ನ ಕುಟುಂಬ ಕೂಡ ಅದೇ ರೀತಿಯಾಗಿ ಜೀವಂತವಾಗಿ ಎದ್ದು ಬರ್ತದೆ. ಆಮೇಲೆ ನಾವು ಮುಂದೆ ಓದ್ತೀವೇನೆಂದರೆ, ಇಲ್ಲದನ್ನು ಇರುವುದಾಗಿ ಕರೆಯುವನಾಗಿ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಹಲ್ಲೆಲೂಯಾ. ಪ್ರಿಯರೇ, ನಾವು ದೇವ್ರನ್ನ ಹಿಂಬಾಲಿಸುವಾಗ, ದೇವ್ರ ಜೊತೆ ನಡೆಯುವಾಗ, ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ನಾವು ಹಾಡುವಾಗ, ಆರಾಧನೆ ಮಾಡುವಾಗ,
ನಮಗೆ ನಂಬಿಕೆ ಭಾಳ ಪ್ರಾಮುಖ್ಯತೆ ಪ್ರಿಯರೇ. ಅದಕ್ಕೋಸ್ಕರವಾಗಿ ಬೈಬಲ್ ಹೇಳ್ತದೆ, ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸಲಿಕ್ಕೆ ಅಸಾಧ್ಯ, ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸಲಿಕ್ಕೆ ಅದು ಅಸಾಧ್ಯ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ದೇವ್ರ ಮೇಲೆ ನಂಬಿಕೆ ಇಡುವಾಗ ಎಂಥ ನಂಬಿಕೆ? ವೈರಾಗ್ಯವುಳ್ಳ ನಂಬಿಕೆ. ಹಲ್ಲೆಲೂಯಾ. ಒಂದ್ಸಲ ಪೇತ್ರ ಯೋಹಾನ ಇಬ್ಬರೂ ಕೂಡಿಸಿ ಆಲಯಕ್ಕೆ ಹೋಗುವಾಗ ಅಲ್ಲಿ ಕುಂಟರು ಕೂತಿರ್ತಾನೆ. ಆಮೇಲೆ ಅವನು ಹುಟ್ಟಿನಿಂದ ಕುಂಟನಾಗಿದ್ದಾನೆ. ಅವನು ಹುಟ್ಟಿನಿಂದ ಕುಂಟನಾಗಿರೋ ಕಾರಣ ಅವರ ಸಂಬಂಧಿಕರು, ರಿಲೇಷನ್ ಎಲ್ಲರೂ ತಂದು ಆ ಒಂದು ದೇವಾಲಯ ದ್ವಾರದ ಬಳಿ ಬಂದು ಅವನನ್ನು ಕೂಡಿಸುವಾಗ ಆ ದೇವಾಲಯದಲ್ಲಿ ಒಳಗಡೆ ಹೋಗುವಾಗ ಎಲ್ಲರಿಗೂ ಆತನು ಹೇಳ್ತಾನೆ ಅಂದರೆ, ನನಗೆ ಭಿಕ್ಷೆ ಕೊಡ್ರಿ ಎಂಬುದಾಗಿ ಆತನು ಬೇಡುವಾಗ ಅದೇ ಸಮಯದಲ್ಲಿ ಪೇತ್ರ ಯೋಹಾನ ಬರ್ತಾನೆ. ಆಮೇಲೆ ಪೇತ್ರ ಹೇಳ್ತಾನೆ, ನಮ್ಮನ್ನು ನೋಡು ಅಂದಾಗ ಆ ಒಂದು ಹುಟ್ಟು ಕುಂಟನ ಒಳಗಡೆ ಆಸೆ ಬರ್ತದೆ. ಇವ್ರು ನನಗೇನೋ ಕೊಡ್ತಾರೆ, ಇವ್ರು ನನಗೇನೋ ಒಂದು ದೊಡ್ಡದು ಕೊಡ್ತಾರೆ ಎಂಬುದಾಗಿ ಆ ಹುಟ್ಟು ಕುಂಟನಿಗೆ ಒಂದು ಆಸೆ ಬಂತು. ಪೇತ್ರ ಹೇಳ್ತಾನೆಂದರೆ, ನಮ್ಮನ್ನು ಲಕ್ಷ್ಯ ಇಟ್ಟು ನೋಡು, ನಮ್ಮ ಜೊತೆಯಲ್ಲಿ ಲಕ್ಷ್ಯ ಇಟ್ಟು ನೋಡು ಎಂಬುದಾಗಿ ಹೇಳುವಾಗ ಪೇತ್ರ ಹೇಳ್ತಾನೆ, ಬೆಳ್ಳಿ ನನ್ನಲ್ಲಿಲ್ಲ, ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿ ಇರುವಂಥದ್ದನ್ನು ನಾನು ನಿನಗೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಅದೇ ಸಮಯದಲ್ಲಿ ಏನಪ್ಪ ಅಂದರೆ ಪೇತ್ರ ಹೇಳ್ತಾನೆ ಅಂದರೆ, ಎದ್ದು ನಡೆ ಎಂಬುದಾಗಿ ಹೇಳುವಾಗ ಅವನು ಕೈ ಕಾಲಿಗೆ ಬಲ ಬಂದು ಅವನು ಎದ್ದು ನಡೆದ. ಹಲ್ಲೆಲೂಯಾ. ನೀನು ನಂಬಿಕೆಯಿಂದ ಬೆಟ್ಟಗೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಅದು ಬಿದ್ದೇ ಬೀಳ್ತದೆ ಯೇಸು ನಾಮದಲ್ಲಿ. ನಿನ್ನ ನಂಬಿಕೆ ಬೇಕಿದ್ರೆ ನಿನ್ನ ಜೀವಿತದಲ್ಲಿ. ಆಮೇಲೆ ನಾನು ನೋಡ್ತೀವಿ ಅಂದರೆ, ಆಮೇಲೆ ನಿನ್ನ ಸಂತಾನವು ನಕ್ಷತ್ರಗಳಷ್ಟು ಆಗುವುದು ಎಂಬುದಾಗಿ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃನಾಗುವನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗೂ ನಿರೀಕ್ಷಿಸಿ ನಂಬಿದನು. ಹಲ್ಲೆಲೂಯಾ. ನೋಡ್ರಿ, ಅಬ್ರಾಮನ ಜೀವಿತದಲ್ಲಿ ದೇವರು ಹೇಳ್ದ, ನಿನ್ನ ಮಗನ ಕೊಡ್ತೀನಿ ಎಂಬುದಾಗಿ. ಅಬ್ರಾಮನು 70 ವರ್ಷ ಕಾಯ್ದ, 80 ವರ್ಷ ಕಾಯ್ದ, 90 ವರ್ಷ ಕಾಯ್ದ, 97 ವರ್ಷ ಕಾಯ್ದ, 99 ವಯಸ್ಸು ಬಂದರೂ ಕೂಡ ಅಬ್ರಾಮನಿಗೆ ಮಕ್ಕಳಿರಲಿಲ್ಲ. ಆಮೇಲೆ ಈ ದಿನ ನಿನ್ನ ಜೀವಿತದಲ್ಲಿ ದೇವರಿಗೆ ನಂಬಿಕೆ ಇದೆಯಾ? ದೇವರು ಸ್ವಸ್ಥತೆ ಮಾಡ್ತಾನೆ, ನಿನ್ನ ನಂಬ್ತೀಯಾ? ದೇವರು ನಿನ್ನನ್ನು ಕರೆದಾತನು ನಂಬಿಗಸ್ತನಾಗಿದೆ ಎಂಬುದಾಗಿ ನೀನು ನಂಬ್ತೀಯಾ? ಹಲ್ಲೆಲೂಯಾ. ದೇವರು ಅಬ್ರಾಮನಿಗೆ ಹೇಳ್ತಾನೆ ಅಂದರೆ, ಅಬ್ರಾಮನೇ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಮಾಡ್ತೇನೆ ಎಂಬುದಾಗಿ. ಆಮೇಲೆ ನಾನು ನೋಡ್ತೇನೆಂದರೆ ಆದಿಕಾಂಡ 18 ನೋಡ್ತೇನಪ್ಪ ಅಂದರೆ, ಅಬ್ರಾಮನು ಮಮ್ರೆ ತೋಟಿನಲ್ಲಿರುವಾಗ ಅಲ್ಲಿ 3 ಜನ ದೇವದೂತರು ಬರ್ತಾರೆ. ಬಂದು, ದೊಡ್ಡ ಸ್ಟೋರಿ ಚಿಕ್ಕದಗಳಿಗೆ ಇಷ್ಟಪಡ್ತೇನೆ. ಅಲ್ಲಿ ಬಂದು 3 ಜನ ಬರುವಾಗ ಅಬ್ರಾಮನು ಅವರಿಗೆ ಒಂದು ಅಡುಗೆ ಸಿದ್ಧ ಮಾಡ್ತಾನೆ, ಊಟ ಸಿದ್ಧ ಮಾಡ್ತಾನೆ. ಸಾರಾಳಿಗೆ ಹೇಳ್ತಾನೆ, ಸಾರಾಳೆ, ನಮ್ಮ ಮನೆಗೆ ಅತಿಥಿಗಳು ಬಂದಿದ್ದಾರೆ, ಬಾ, ನೀನು ಹೋಗಿ ಒಂದು ಕೊಬ್ಬಿದ ಕರೂರು ಕೊಯ್ಯಿ, ಒಬ್ಬ ಸೇವಕನಿಗೆ ಹೇಳಿ ಅಡುಗೆ ಮಾಡಿಸೋದಕ್ಕೆ ಹೇಳುವಾಗ ಆಮೇಲೆ ಅವರೆಲ್ಲರೂ ಅಡುಗೆ ಮಾಡಿ ಈ ದೇವದೂತರಿಯವರು ಊಟ ಮಾಡಿಸ್ತಾರೆ. ಊಟ ಮಾಡಿಸಿದ ಮೇಲೆ ದೇವರು ಅಬ್ರಾಮನನ್ನು ಆಶೀರ್ವಾದ ಮಾಡ್ತಾನೆ. ಏನಂತ? ಅಬ್ರಾಮನೇ, ಬರುವ ವರ್ಷ ಇದೇ ದಿನದಲ್ಲಿ ಸಾರಾಳ ಒಂದು ಮಡಿಲಲ್ಲಿ ಮಗು ಇರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ಕೇಳಿಸ್ಕೊಳ್ರಿ, ದೇವರು ಅವ್ರನ್ನ ಆಶೀರ್ವಾದ ಮಾಡುವಾಗ ಅಬ್ರಾಮನು ಏನೋ ಒಂದು ವಯಸ್ಸಿಗೆ ಬಂದಂಥ ಮಗ ಇರಲಿಲ್ಲ. ಅಬ್ರಾಮನಿಗೆ ವಯಸ್ಸಾಗಿತ್ತು, ಸಾರಾಳಿಗೆ ವಯಸ್ಸಾಗಿತ್ತು. ಬೈಬಲ್ ಹೇಳ್ತದೆ ಅಬ್ರಾಮ್ 100 ವರ್ಷ, ಸಾರಾಳಿಗೆ 90 ವರ್ಷ ಎಂಬುದಾಗಿ. ಆದಾಗ್ಯೂ ಕೂಡ ಅಬ್ರಾಮನು ದೇವ್ರ ಮೇಲೆ ನಂಬಿಕೆ ಇಟ್ಟ. ಅಬ್ರಾಮನು ದೇವ್ರ ಮೇಲೆ ನಂಬಿಕೆ ಇಡುವಾಗ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಡ್ತು. ಆಮೇಲೆ ಅದೇ ರೀತಿಯಾಗಿ ನಾನು ನೋಡ್ತೇನೆಂದರೆ, ಈ ಮಾತನ್ನು ಕೇಳುವಾಗ ಸಾರಳು ನಕ್ಕು ಹೇಳ್ತಾಳೆ, ನನ್ನಂಥ ಮುದುಕಿಗೆ ಭೋಗವಾದೀತೆ, ನನ್ನ ಮುಟ್ಟು ನಿಂತು ಹೋಗಿದೆ, ನನ್ನ ಗಂಡ ಮುದುಕನಲ್ಲವೇ ಎಂಬುದಾಗಿ ಆಕೆ ಅಂದ್ಕೊಂಡು ತನ್ನೊಳಗಡೆ ಆಕೆ ನಕ್ಕಳು. ಆವಾಗ ದೇವತರು ಹೇಳ್ತಾರಂದರೆ, ದೇವರಿಗೆ ಅಸಾಧ್ಯವಾದುದು ಒಂದಾದರೂ ಉಂಟೋ? ಈಸ್ ದೇರ್ ಎನಿಥಿಂಗ್ ಹಾರ್ಡ್ ಫಾರ್ ಮೀ ಎಂಬುದಾಗಿ ಹೇಳುವಾಗ ದೇವ್ರು ಹೇಳ್ತಾನಪ್ಪ ಅಂದರೆ, ಅಬ್ರಾಮನಿಗೆ ಖಂಡಿತವಾಗಿ ಮುಂದಿನ ವರ್ಷ ಬರುವಂಥ ಇದೇ ಸಮಯದಲ್ಲಿ ಸಾರಾಳಿಗೊಂದು ಮಗು ಇರ್ತೇನೆ ಎಂಬುದಾಗಿ. ಆಮೇಲೆ ಅಬ್ರಾಮನು ಯಾವ ರೀತಿಯಾಗಿ ನಂಬ್ದ ಅಂದರೆ, ಆತನ ದೇವರಲ್ಲಿರುವಂಥ ನಂಬಿಕೆ, ದೇವರಲ್ಲಿರುವಂಥ ಒಂದು ತಾಳ್ಮೆ, ದೇವರಲ್ಲಿರುವಂಥ ಪ್ರೀತಿ ಅಬ್ರಾಮನನ್ನು ನಂಬುವಂತೆ ಮಾಡ್ತು. ಆಮೇಲೆ ಅದೇ ರೀತಿಯಾಗಿ ನಾವು ತಿರುಗಿ ಬರೋಣ. ರೋಮಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ನೋಡ್ತೀವಿ ಅಂದರೆ, ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವು ಎಂಬುದಾಗಿ ತನ್ನ ಹೇಳಲ್ಪಟ್ಟ ಮಾತು ನೆರವೇರೋದಕ್ಕೆ ಮಾರ್ಗ ತೋರದೇ ಇದ್ದಾಗ, ಎಲ್ಲ ಕಡೆ ಮಾರ್ಗಗಳು ಬಂದಾಗಿದ್ದಾವೆ, ಎಲ್ಲ ಕಡೆ ಡೋರ್ಗಳು ಬಂದಾಗಿದ್ದಾವೆ, ಎಲ್ಲ ಕಡೆ ಅಪೋರ್ಚುನಿಟಿ ಬಂದಾಗಿದ್ದಾವೆ, ಎಲ್ಲ ಬಾಗಿಲು ಬಂದಾಗಿದ್ದಾವೆ. ಆದರೂ ಕೂಡ ಸ್ಟಿಲ್ ನೀನು ದೇವರಲ್ಲಿ ನಂಬಿಕೆ ಇಡು. ದೇವರು ನಿನ್ನ ಮಾರ್ಗವನ್ನು ಆತನು ತೆಗೆಯುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಆ ಬಾಗಿಲನ್ನು ತೆರೆಯುವನಾಗಿದ್ದಾನೆ.
ಬೈಬಲ್ ಹೇಳ್ತದೆ, ಪ್ರಕಟಣೆ ಬರೆದ ಗ್ರಂಥದಲ್ಲಿ ಹೇಳ್ತೇನಪ್ಪ ಅಂದರೆ, ನೀನು ನನ್ನ ವಾಕ್ಯವನ್ನು ಕಾಪಾಡೋದ್ರಿಂದ ನಿನಗೋಸ್ಕರ ಒಂದು ಬಾಗಿಲು ತೆರೆತೇನೆ, ಆ ಬಾಗಿಲು ಯಾರಿಂದಲೂ ಕೂಡ ಮುಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಪ್ರಿಯರೇ. ಆಮೇನ್. ಈ ಸಮಯದಲ್ಲಿ ನೀವು ಹೇಳಬೇಕೇನೆಂದರೆ, ನಾನು ದೇವ್ರ ವಾಕ್ಯವನ್ನು ಕಾಪಾಡಿದ್ದೇನೆ, ನಾನು ದೇವ್ರ ಮಗನಾಗಿದ್ದೇನೆ, ದೇವ್ರ ವಾಕ್ಯ ನನ್ನಲ್ಲಿದೆ, ನಾನು ವಾಕ್ಯ ತುಂಬಲ್ಪಟ್ಟಂಥ ಒಬ್ಬ ವ್ಯಕ್ತಿಯಾಗಿದ್ದೇನೆ ಎಂಬುದಾಗಿ ಹೇಳಿ, ನಿನ್ನ ಕಷ್ಟದ ಸಮಯದಲ್ಲಿ, ನೋವಿನ ಸಮಯದಲ್ಲಿ, ವೇದನೆ ಸಮಯದಲ್ಲಿ, ಎಲ್ಲ ಡೋರ್ ಕ್ಲೋಸ್ ಆದಾಗ ಇಂಥ ವಾಕ್ಯ ನಿನ್ನ ಜೀವಿತದಲ್ಲಿ ನೀನು ನುಡಿ. ಹಲ್ಲೆಲೂಯಾ. ನೀನು ಹೇಳು, ದೇವರು ಮುಚ್ಚಿರುವ ಬಾಗಿಲು ಕೂಡ ಆತನು ತೆಗೆಯುವನಾಗಿದ್ದಾನೆ. ಹಲ್ಲೆಲೂಯಾ. ಬೈಬಲ್ ಹೇಳ್ತದೆ, ನೀ ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತಿ ಎಂಬುದಾಗಿ. ಅಬ್ರಾಮನಿಗೆ ನೋಡ್ತೀವೇನೆಂದರೆ, ಅಬ್ರಾಮನ ನಿರೀಕ್ಷೆ ಇರಲಿಲ್ಲ. ಮೇ ಬಿ ಸಾರಳು ದುಃಖದಲ್ಲಿರ್ಬೋದು, ಅಬ್ರಾಮನು ದುಃಖದಿದ್ದರೂ ಕೂಡ ಆತನು ಯಾವತ್ತೂ ಕೂಡ ತನ್ನ ದುಃಖವನ್ನು ಬಾಯ್ಬಿಟ್ಟು ಅದನ್ನು ಹೇಳಲಿಲ್ಲ. ಆಮೇನ್. ನಾವು ಮುಂದೆ ನಾವು ಓದುವಾಗ, ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗೂ ನಿರೀಕ್ಷಿಸಿ ಆತನು ನಂಬಿದನು. ಹಲ್ಲೆಲೂಯಾ. ಅಬ್ರಾಮ್ ಜೀವಿತ ನೋಡ್ರಿ ನೀವು. ಆಮೇನ್. ಆತನ ನಿರೀಕ್ಷಿಸಿದಿಲ್ಲ, ಸ್ಟಿಲ್ ಆತನು ಕೂಡ ತನ್ನ ದೇವರ ಮೇಲೆ ಆತನ ನಂಬಿಕೆ ಇಟ್ಟ. ಆಮೇನ್. ಅವನು ಹೆಚ್ಚು ಕಡಿಮೆ 100 ವರ್ಷದವರಾಗಿದ್ದು ತನ್ನ ದೇಹ ಆಗಲೇ ಋತುಪ್ರಾಯವಾಯಿತೆಂದು, ಸಾರಳಿಗೆ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದು ಹೋಗಲಿಲ್ಲ. ಹಲ್ಲೆಲೂಯಾ. ನಿಮ್ಮ ದೇವ್ರ ಬಳಿಗೆ ಬರ್ತೀಯಾ, ಸಭೆಗೆ ಬರ್ತೀಯಾ, ಹಾಡ್ತೀಯಾ, ಅಥವಾ ದೇವ್ರು ನೋಡ್ತೀಯಾ, ದೇವ್ರ ವಾಕ್ಯ ನೋಡ್ತೀಯಾ, ಹಲ್ಲೆಲೂಯಾ, ಅಥವಾ ನಿನ್ನ ಕಷ್ಟಕ್ಕೆ ನೋಡ್ತೀಯಾ, ಚಿಂತೆಗೆ ನೋಡ್ತೀಯಾ, ನೋವು ನೋಡ್ತೀಯಾ, ಏನೆಲ್ಲ ನೀನು ನೋಡಿದ್ರೂ ಕೂಡ ಹಲ್ಲೆಲೂಯಾ, ಅವೆಲ್ಲ ಕೂಡ ಯಾವುದೂ ಕೂಡ ನಿನ್ನನ್ನು ಉದ್ಧಾರ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ನೀನು ದೇವ್ರ ಕಡೆಗೆ ನೋಡು, ದೇವ್ರನ್ನ ದೃಷ್ಟಿಸು, ದೇವ್ರ ಮೇಲೆ ದೃಷ್ಟಿ ಇಟ್ಟು ನಿನ್ನ ನೇಮಕವಾಗಿರುವಂಥ ಓಟವನ್ನು ನೀನು ಓಡು. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ಬೈಬಲಲ್ಲಿ ಒಂದು ವಚನ ಹೇಳ್ತದೆ, ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ ಹೇಳ್ತದೆ ಏನಪ್ಪ ಅಂದರೆ, ಇಷ್ಟು ಮಂದಿ ಸಾಕ್ಷಿಯವರ ಮೇಘಾದೋಪದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ನಾವು ಓಡುವರಾಗಿದ್ದೇವೆ. ಹಲ್ಲೆಲೂಯಾ. ನಿಮಗೆ ಒಂದು ಓಟ ಇದೆ, ನಿಮಗೊಂದು ನಿರೀಕ್ಷೆ ಇದೆ, ನಿಮಗೊಂದು ಗುರಿ ಇದೆ. ಹಲ್ಲೆಲೂಯಾ. ಅದೇನು ಗೊತ್ತೇನ್ರಿ? ಜೀವವೆಂಬ ಜೈಮಾಲಿನ ದೇವರು ನಿಮಗೆ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಯಾವತ್ತೂ ಕೂಡ ನೀನು ಹೇಳಕ್ಕೆ ಹೋಗಬೇಡ, ನನಗೆ ಯಾರೂ ಇಲ್ಲ, ನನ್ನ ಜೊತೆಯಲ್ಲಿ ಯಾರೂ ಇಲ್ಲ ಎಂಬುದನ್ನು ಹೇಳಕ್ಕೆ ಹೋಗಬೇಡ. ನಿನ್ನ ಜೊತೆ ದೇವರಿದ್ದಾನೆ, ನಿನ್ನ ಜೊತೆ ಯೇಸು ಇದ್ದಾನೆ. ಆಮೇನ್. ನಾನು ನೋಡ್ತೀವೇನೆಂದರೆ, ಅವನಿಗೆ ಹೆಚ್ಚು ಕಡಿಮೆ 100 ವರ್ಷದನಾಗಿದ್ದು ತನ್ನ ದೇಹ ಆಗಲೇ ಮೃತಪ್ರಾಯವಾಯಿತೆಂದು, ಸಾರಳ ಗರ್ಭಕಾಲ ಕಳೆದು ಹೋಯಿತೆಂದು ಯೋಚಿಸಿದಾಗ್ಯೂ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಹಲ್ಲೆಲೂಯಾ. ಇವತ್ತು 1000 ಜನ ವಿರುದ್ಧವಾಗಿ ಮಾತನಾಡಿದ್ರು, ಇವತ್ತು 1000 ಜನ ವಿರುದ್ಧವಾಗಿ ನಿಂತರೂ ಕೂಡ, ಇವತ್ತು 10,000 ಜನ ವಿರುದ್ಧ ಬಂದರೂ ಕೂಡ ನೀನು ಹೇಳಬೇಕು, ನನ್ನ ದೇವರು ನನ್ನ ಸಂಗಡ ಇರುವಾಗ ನನ್ನ ತಲೆಯಲ್ಲಿರುವಂಥ ಒಂದು ಕೂದಲು ಕೂಡ ಅದು ದೇವರ ಚಿತ್ತವಿಲ್ಲದೆ ಅದು ಬೀಳಂಗಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಸಾಯಿಸಲಿಕ್ಕೆ ಕರೆದಿಲ್ಲ, ದೇವರು ನಿಮ್ಮನ್ನು ಹಾಳು ಮಾಡಲಿಕ್ಕೆ ಕರೆದಿಲ್ಲ, ದೇವರು ನಿಮ್ಮನ್ನು ಆತನು ಕಟ್ಟಲಿಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಅವನ ನಂಬಿಕೆ ಕುಂದಿ ಹೋಗಲಿಲ್ಲ. ಯಾರ ನಂಬಿಕೆ? ಅಬ್ರಹಾಮನ ನಂಬಿಕೆ ಕುಂದು ಹೋಗಲಿಲ್ಲ. ಅದಕ್ಕೋಸ್ಕರ ನೋಡ್ತೇನಪ್ಪ, ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ನಾನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ. ಆಮೇಲೆ ಅಬ್ರಹಾಮನು ಯಾವತ್ತೂ ಕೂಡ ಚಂಚಲ ಚಿತ್ತನಾಗಲಿಲ್ಲ. ಹಲ್ಲೆಲೂಯಾ. ಇವತ್ತು ದೇವರು ನಂಬಿರೋದ ಮಕ್ಕಳು ಯಾವತ್ತೂ ಕೂಡ ನೀವು ಚಂಚಲ ಚಿತ್ತನಾಗಕ್ಕೆ ಹೋಗಬೇಡ್ರಿ. ಆಮೇನ್. ಯಾಕೋಬನ ಬರೆದ ಪತ್ರಿಕೆಯೆಲ್ಲ ನೋಡ್ತೀವೇನೆಂದರೆ, 1ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡ್ತೀವೇನೆಂದರೆ, 2 ಮನಸ್ಸುಳ್ಳವನು ತನ್ನ ನಡತೆಯಲ್ಲಿ ಎಲ್ಲ ಚಂಚಲನಾಗಿದ್ದಾನೆ. ಹಲ್ಲೆಲೂಯಾ. ನಿನಗೆ 2 ಮನಸ್ಸು ಬೇಡ, ಒಂದೇ ಮನಸ್ಸು ಬೇಕು. ಅದು ಯಾವ ಮನಸ್ಸು? ದೇವರ ಮನಸ್ಸು. ಹಲ್ಲೆಲೂಯಾ. ನೀನು 2 ದೋಣಿಯಲ್ಲಿ ಕಾರಲಿಕ್ಕೆ ಕರೆಯಲ್ಪಟ್ಟಿಲ್ಲ, ಒಂದೇ ದೋಣಿಯಲ್ಲಿ ನಿನ್ನ ಕಾರಲಿಕ್ಕಾಗಿ ನೀನು ಕರೆಯಲ್ಪಟ್ಟಿದ್ದೆ. ಆಮೇನ್. ಹಲ್ಲೆಲೂಯಾ. ಅಂಥ ಸಂದರ್ಭದಲ್ಲಿ ನಮಗೆ ಚಪಲ ಚಿತ್ತ ಬಂದರೂ ಕೂಡ, 2 ಮನಸ್ಸು ಬಂದರೂ ಕೂಡ ನಾವು ಹೇಳಬೇಕು, ಯೇಸುವಿನ ನಾಮದಲ್ಲಿ ನಂಬಿಕೆಗೆ ವಿರುದ್ಧವಾಗಿ ಕಾರ್ಯ ಮಾಡಲು ಬರುತ್ತಿರುವಂಥ ಎಲ್ಲ ಸೈತಾನನ ಕಾರ್ಯಗಳನ್ನು ಯೇಸು ನಾಮದಲ್ಲಿ ನಾನು ರದ್ದು ಮಾಡ್ತೇನೆ, ನಾನು ಕ್ಯಾನ್ಸಲ್ ಮಾಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿಯಾಗಿ ನೋಡ್ತೇನಪ್ಪ ಅಂದರೆ, 8ನೇ ವಚನ ಹೇಳ್ತೀವಿ, 2 ಮನಸ್ಸುಳ್ಳವನು ತನ್ನ ನಡತೆಯಲ್ಲಿ ಎಲ್ಲ ಚಂಚಲನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ನಡತೆಯಲ್ಲೆಲ್ಲ ಆತನು ಚಂಚಲನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ನಾವು ನಂಬಿಕೆಯಿಂದ ನಡೆಯುವ ಜನಾಂಗವಾಗಿದ್ದೇವೆ. ಹಲ್ಲೆಲೂಯಾ. ನಾನು ನೋಡಿ ನಡೆಯುವುದಿಲ್ಲ,
ನಂಬಿಕೆಯಿಂದ ನಾನು ನಡೀತೀನಿ ಎಂಬುದಾಗಿ. ಹಲ್ಲೆಲೂಯ. ಈ ಸಮಯದಲ್ಲಿ ಅಬ್ರಾಮನು ಚಂಚಲ ಚಿತ್ತನಾಗಲಿಲ್ಲ. ಆತನಿಗೆ ವಯಸ್ಸಾಗಿತ್ತು, ಆತನಿಗೆ ಮಕ್ಕಳಾಗಿಲ್ಲ, ಸಾರಳಿಗೆ ಮುಟ್ಟು ನಿಂತು ಹೋಗಿತ್ತು. ಆದರೂ ಕೂಡ ಅಬ್ರಾಮ ನಂಬಿದ. ಹಲ್ಲೆಲೂಯ. ಇವತ್ತು ಅಬ್ರಾಮನ ಬಗ್ಗೆ ಎಲ್ಲರೂ ಮಾತನಾಡ್ತಾರೆ, ಅಬ್ರಾಮನ ಬಗ್ಗೆ ಎಲ್ಲರೂ ಹೇಳ್ತಾರೆ. ಅಬ್ರಾಮನು ನಂಬಿಕೆಗೆ ಮೂಲಪುತ್ರ, ಅಬ್ರಾಮನ ನಂಬಿಕೆಗೆ ಮೂಲಪುತ್ರ ಎಂಬುದಾಗಿ. ಆಮೇನ್. ಹಲ್ಲೆಲೂಯ. ಅದಾಗಿಯೂ ಕೂಡ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆಯಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಹಲ್ಲೆಲೂಯ. ಕಷ್ಟದ ಸಮಯದಲ್ಲಿ ಕಷ್ಟದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ, ನೋವಿನ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ್ರಿ. ಅದ್ರ ಬದಲಾಗಿ ಹೇಳಬೇಕು, ನನ್ನನ್ನು ಕರೆದಾತನು ನಂಬಿಗಸ್ತನು, ನನ್ನನ್ನು ಕರೆದಾತನು ನೀತಿವಂತನು, ನನ್ನನ್ನು ಕರೆದಾತನು ನನ್ನ ಕೈ ಬಿಡಂಗಿಲ್ಲ ಎಂಬುದಾಗಿ. ನಂಬಿಕೆಯಿಂದ ನೀವು ವಾಕ್ಯ ಘೋಷಣೆ ಮಾಡಿರಿ. ನಂಬಿಕೆಯಿಂದ ನನ್ನ ಜೀವಿತದಲ್ಲಿ ದೇವರು ನನಗೆ ಉದ್ಧಾರ ಮಾಡ್ತೇನೆ ಎಂಬುದಾಗಿ ಹೇಳ್ರಿ. ನಾನು ಹೇಳಿದ ಕೇಳಿಸ್ಕೊಡ್ರಿ, ಸತ್ತಂಥ ಸಂಗತಿಗಳು ಕೂಡ ದೇವರು ಅದರಿಂದ ಹೊರಗಡೆ ತರುವನಾಗಿದ್ದಾನೆ. ಹಲ್ಲೆಲೂಯ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡುವಾಗ, ಆತನು ಮಾಡಿದ ವಾಗ್ದಾನಗಳ ನಂಬಿಕೆ ಇಡುವಾಗ, ಆತನು ಮಾಡುತ್ತಿರುವಂಥ ಎಲ್ಲ ಅದ್ಭುತ ಕಾರ್ಯಗಳ ಮೇಲೆ ನಂಬಿಕೆ ಇಡುವಾಗ, ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ದೇವರು ಮೇಲಕ್ಕೆ ಎತ್ತುವ ಹಾಗೆ ತಡೆಯಲಿಕ್ಕೆ ಯಾವ ಶಕ್ತಿ ಕೂಡ ನಿಮ್ಮ ಮುಂದೆ ನಿಲ್ಲಂಗಿಲ್ಲ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಆತನು ದೇವರನ್ನು ಘನಪಡಿಸುವನಾದ, ಸ್ತೋತ್ರ ಹೇಳುವನಾದ. ದೇವರೇ ನನಗೆ ಸ್ತೋತ್ರ, ನನ್ನ ಮಕ್ಕಳು ಕೊಡ್ತಾರ ಅದಕ್ಕಾಗಿ ಸ್ತೋತ್ರ. ನಮ್ಮ ಸಭೆಯಲ್ಲಿ ಗಂಡ ಹೆಂಡತಿ ಇಬ್ಬರಿದ್ರು, ಅವರಿಗೆ 8 ವರ್ಷ ಅವರಿಗೆ ಮಕ್ಕಳಾಗಿಲ್ಲ. 8 ವರ್ಷ ಅವ್ರಿಗೆ ಮಕ್ಕಳಾಗಿಲ್ಲ. ಮದುವೆ ಆಯಿತು, ಮಕ್ಕಳಾಗಿಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, 4 ವರ್ಷ ಆಯಿತು, 5 ವರ್ಷ ಆಯಿತು. ಅವರು ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಪಾಸ್ಟರ್, ಪ್ರಾರ್ಥನೆ ಮಾಡಿ ಪಾಸ್ಟರ್ ನನ್ನ ಹತ್ರ ಒಂದು ಹೇಳ್ತಾಯಿದ್ರು. ನೋಡುವಂಥ ಜನ, ಕಾಣುವಂಥ ಜನ ಅವರನ್ನು ಚುಚ್ಚಿ ಮಾತನಾಡ್ತಾಯಿದ್ರು. ಅವ್ರ ಜೊತೆಯಲ್ಲಿ ಏನೆಲ್ಲ ಅಸಭ್ಯವಾಗಿ ಅವ್ರು ನಡ್ಕೋತಾಯಿದ್ರು. ಚುಚ್ಚಿ ಮಾತನಾಡುವಾಗ ಆ ಬ್ರದರ್ಗೆ ಮತ್ತು ಸಿಸ್ಟರ್ಗೆ ಭಾಳ ದುಃಖ ಆಗ್ತಿತ್ತು. ಅವ್ರು ಬಂದು ನಮ್ಮ ಹತ್ರ ಹೇಳ್ತಾಯಿದ್ರು, ಪಾಸ್ಟರ್ ನಾನು ಇನ್ಮೇಲೆ ಯಾವ ಫಂಕ್ಷನ್ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ ಎಂಬುದನ್ನು ನಮಗೂ ಹೇಳ್ತಿದ್ರು. ನಾನು ಅವ್ರಿಗೆ ಕೇಳಿದೆ, ಯಾಕಪ್ಪ ಏನಂತ ಬಂದು ಕೇಳುವಾಗ, ಎಲ್ಲಿ ಹೋದರೂ ಕೂಡ ಮಕ್ಕಳು ಎಷ್ಟು ಎಂಬುದಾಗ ನನಗೆ ಕೇಳ್ತಾರ್ರಿ, ನಾನು ಏನಾದ್ರು ಉತ್ತರ ಕೊಡಲಿ ಎಂಬುದು ಹೇಳಿದ್ರು. ಅವ್ರು ನನಗೆ ಹೇಳಿದ್ರು. ನಾನಂದೆ, ಖಂಡಿತವಾಗಿ ದೇವ್ರಿಗೆ ಒಂದು ಮಗು ಕೊಡ್ತಾರೆ ಎಂಬುದು ನಾನು ಹೇಳ್ತಾ ಇದ್ದೆ. ಅವರು ನಮ್ಮ ಸಭೆ ಬರಗತ್ತು ಸುಮಾರು ಒಂದು 8 ವರ್ಷ ಆಯಿತು. ಹಲ್ಲೆಲೂಯ. ಅವರು ನಾವು ಹೇಳಿರುವಂಥ ವಾಕ್ಯ ನಂಬಿದ್ರು, ದೇವ್ರ ವಾಕ್ಯ ನಂಬಿದ್ರು, ದೇವ್ರ ವಾಕ್ಯ ಧ್ಯಾನ ಮಾಡಿದ್ರು, ಅವ್ರು ಪ್ರತಿದಿನ ಪ್ರಾರ್ಥನೆ ಮಾಡಿದ್ರು. ಆಮೇಲೆ ಹಲ್ಲೆಲೂಯ. ಈ ಪ್ರಾರ್ಥನೆ ಮಾಡೋಕ್ಕೆ ಮುಂಚಿತವಾಗಿ ಅವರು ದವಾಖಾನೆಗೆ ಹೋದರು. ದವಾಖಾನೆಗೆ ಹೋಗಿ ಇಬ್ಬರು ಚೆಕಪ್ ಮಾಡಿಸಿದ್ರು. ಚೆಕಪ್ ಮಾಡುವಾಗ ಬ್ರದರ್ ಹೇಳಿದ್ರು, ಬ್ರದರ್ ನಿಮ್ಮಲ್ಲಿ ದೋಷ ಇದೆ, ನಿಮಗೆ ಸತ್ತರೂ ಕೂಡ ಮಕ್ಕಳಾಗಲ್ಲ ಎಂಬುದಾಗಿ ಹೇಳಿದ್ರು. ಆ ರಿಪೋರ್ಟ್ ತೆಗೆದುಕೊಂಡು ನನ್ನ ಮುಂದೆ ಬಂದರು. ನಾನು ಹೇಳಿದೆ, ರಿಪೋರ್ಟ್ ನಂಬಕ್ಕೆ ಹೋಗ್ಬೇಡ್ರಿ, ದೇವ್ರ ವಾಕ್ಯ ನಂಬ್ರಿ. ಡಾಕ್ಟ್ರನ್ನ ನಂಬಕ್ಕೆ ಹೋಗ್ಬೇಡ್ರಿ, ದೇವ್ರ ವಾಕ್ಯ ನಂಬ್ರಿ. ರಿಪೋರ್ಟ್ ಬದಲಾವಣೆ ಆಗ್ಬೋದು, ಡಾಕ್ಟ್ರ್ ಬದಲಾವಣೆ ಆಗ್ಬೋದು, ಆದರೆ ನನ್ನ ದೇವರು ಹೇಳಿದ ಮಾತು ಅದೆಂದಿಗೂ ಬದಲಾಗುವುದಿಲ್ಲ. ಹಲ್ಲೆಲೂಯ. ಯಾವ ರೀತಿಗೆ ಅಬ್ರಹಾಮನಿಗೆ ದೇವರು ಮುಪ್ಪಿನ ವಯಸ್ಸಿನಲ್ಲಿ ಆತನ ಮಕ್ಕಳು ಕೊಟ್ಟ. ಅಬ್ರಹಾಮನಿಗೆ ಮುಪ್ಪಿನ ವಯಸ್ಸಿನ ಮಕ್ಕಳು ಕೊಡುವಾಗ ಯಾವ ರೀತಿ ಅಬ್ರಹಾಮನು ಒಂದು ಆನಂದ ಉಲ್ಲಾಸವಾಗಿ ಆತನ ಉಲ್ಲಾಸಪಟ್ಟ. ಸಾರಳಿಗೆ ಮುದುಕಿ ಆದಳು, ಮುದುಕಿಯ ಒಂದು ವಯಸ್ಸಿನಲ್ಲಿ ಆಕೆಗೆ ಮಕ್ಕಳು ದೇವರು ಮಗು ಕೊಟ್ಟ. ಹಲ್ಲೆಲೂಯ. ಈ ವಾಕ್ಯ ಹೇಳೋರು ಬಲಪಡಿಸಿದೆ, ಅವ್ರನ್ನ ಕಟ್ಟದೆ. ಹಲ್ಲೆಲೂಯ. ಏನಾಯಿತು? 8 ವರ್ಷ ಆದಮೇಲೆ ಅವನ ಹೆಂಡತಿ ಪ್ರೆಗ್ನೆಂಟ್ ಆದಳು. ಹಲ್ಲೆಲೂಯ. ಪ್ರೆಗ್ನೆಂಟ್ ಆದಮೇಲೆ ಏನಪ್ಪ ಅಂದರೆ ಆ ಹುಡುಗ ಭಾಳ ಖುಷಿಯಾಗಿ ಓಡಿ ಬಂದು, ಪಾಸ್ಟರ್ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆದಳು ಎಂಬುದಾಗಿ. ಹಲ್ಲೆಲೂಯ. ನಾನು ಹೇಳಿದೆ, ನಮ್ಮ ದೇವ್ರ ಕಾರ್ಯ ಇದೆ ಎಂಬುದಾಗಿ. ಹಲ್ಲೆಲೂಯ. ಅದಕ್ಕೋಸ್ಕರ ಪ್ರಿಯರೇ, ಇವತ್ತು ಗಂಡ ಹೆಂಡತಿ ಮಗು ಸುಖವಾಗಿದ್ದಾರೆ. ಇವತ್ತು ಆ ಮಗುವಿಗೆ 3 ವರ್ಷ. ಹಲ್ಲೆಲೂಯ. ಇವತ್ತು ಅದಕ್ಕೋಸ್ಕರ ನಾನು ಹೇಳ್ತೀನಿ, ಕೇಳಿಸ್ಕೊಡ್ರಿ, ನೀನು ಯಾವಾಗ ನಿನ್ನ ದೇವ್ರ ನಂಬಿಕೆ ಇಡ್ತೀಯೋ ಯಾವತ್ತೂ ಕೂಡ ನಿನ್ನ ತಲೆ ಆತನ ತಗ್ಗಿಸಂಗೆ ಮಾಡೋಂಗಿಲ್ಲ. ಹಲ್ಲೆಲೂಯ. ನಾವು ನೋಡ್ತೀವಿ ಅಂದರೆ ಅಬ್ರಾಮನು ದೇವ್ರನ್ನ ಘನಪಡಿಸದ, ತನ್ನ ಮಕ್ಕಳ ಬಗ್ಗೆ ಆಲೋಚನೆ ಮಾಡಲಿಲ್ಲ, ಮಕ್ಕಳಿಲ್ಲ ಎಂಬುದಾಗಿ ಆಲೋಚನೆ ಆತನ ಮಾಡಲಿಲ್ಲ. ದೇವರು ಅಬ್ರಾಮನಿಗೆ, ದೇವರೇ ನನಗೆ ಸ್ತೋತ್ರ, ನನಗೆ ಮಕ್ಕಳು ಕೊಟ್ಟೋದಕ್ಕಾಗಿ ಸ್ತೋತ್ರ, ನನ್ನ ಜೀವಿತದಲ್ಲಿ ಉದ್ಧಾರ ಮಾಡೋದಕ್ಕಾಗಿ ಸ್ತೋತ್ರ, ನನ್ನ ಕುಟುಂಬನ ಉದ್ಧಾರ ಮಾಡೋದಕ್ಕಾಗಿ ಸ್ತೋತ್ರ ಎಂಬುದಾಗಿ ಆತನು ಸ್ತೋತ್ರ ಹೇಳೋಕ್ಕೆ ಪ್ರಾರಂಭ ಮಾಡ್ದ. ಆಮೇನ್. ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರ ಭರವಸೆಯಿಟ್ಟು ದೃಢ ನಂಬಿಕೆಯುಳ್ಳವನಾದನು. ಹಲ್ಲೆಲೂಯ. ಆ ದಿನ ಅಬ್ರಾಮ್ ಜೀವಿತದಲ್ಲಿ ಮಾಡಿರುವಂಥ ದೇವರು ಈ ದಿನ ದೇವರು ಅದೇ ಸಂಗತಿ ನಿಮ್ಮ ಜೀವಿತದಲ್ಲಿ ಆತನ ಮಾಡೋನಾಗಿದ್ದಾನೆ. ಕೆಲಸ ಇಲ್ವಾ, ಬಿಸ್ನೆಸ್ ಇಲ್ವಾ, ವ್ಯಾಪಾರ ಇಲ್ವಾ, ದುಡ್ಡಿಲ್ವಾ, ಹಲ್ಲೆಲೂಯ, ದೇವ್ರ ನಂಬಿಕೆ ಇಡ್ರಿ.
ದೇವರು ನಿಮಗೆ ಒಳ್ಳೆ ಕೆಲಸ ಕೊಡುವನಾಗಿದ್ದಾನೆ, ಒಳ್ಳೆ ಬಿಸ್ನೆಸ್ ಕೊಡುವನಾಗಿದ್ದಾನೆ. ಅದರಿಂದ ಬರುತ್ತಿರುವಂಥ ಲಾಭ ನೀವು, ನಿಮ್ಮ ಕುಟುಂಬದವರು, ನೀವು ಸಂಪೂರ್ಣವಾಗಿ ನೀವು ಅದನ್ನು ಅನುಭವಿಸೋರಾಗಿರ್ತೀರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಯಾವತ್ತೂ ಕೂಡ ಸಮಸ್ಯೆ ಬಗ್ಗೆ ಮಾತನಾಡಬಾರ್ದು, ಕಷ್ಟದ ಬಗ್ಗೆ ಮಾತನಾಡಬಾರ್ದು. ಆ ಸಮಸ್ಯೆಗೆ ಕಷ್ಟಕ್ಕೆ ಹೇಳಬೇಕು, ಎಲೆ ಸಮಸ್ಯೆ, ಎಲೆ ಕಷ್ಟ, ನಿನ್ನಕ್ಕಿಂತ ನಾನು ದೇವರು ದೊಡ್ಡವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತು ಎಂಬುದಾಗಿ ನಾವು ಬೈಬಲಲ್ಲಿ ನೋಡೋಕ್ಕಿದ್ದೇವೆ. ಯಾಕೋಬನ ಬರೆದ ಪತ್ರಿಕೆಯಲ್ಲೇ ನೋಡ್ತೀವಿ ಅಂದರೆ 5ನೇ ಅಧ್ಯಾಯ 13 ವಚನ, ನಿಮ್ಮಲ್ಲಿ ಬಾಧೆ ಪಡೋರಿದ್ದಾನೋ ಅವನು ದೇವರಲ್ಲಿ ಪ್ರಾರ್ಥಿಸಲಿ. ಕಷ್ಟ ಇದೆಯಾ, ಸಮಸ್ಯೆ ಇದೆಯಾ, ನೋವಿದೆಯಾ, ಕಣ್ಣೀರಿದೆಯಾ, ನಿನ್ನ ನಂಬಿಕೆಯಿಂದ ದೇವರ ಹತ್ರ ಹೋಗಿ ನೀನು ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ನಿಮ್ಮಲ್ಲಿ ಸಂತೋಷಪಡೋನಾಗಿದ್ದಾನೋ ಅವನು ಕೀರ್ತನೆ ಹಾಡಲಿ. ನಿಮ್ಮಲ್ಲಿ ಅಸ್ವಸ್ಥನಾಗಿರುವವನಿದ್ದಾನೋ ಅವನು ಸಭೆಯ ಹಿರಿಯರನ್ನು ಕರೆ ಕಳಿಸಲಿ. ಅವನು ಕರ್ತನ ಹೆಸರಿನಿಂದ ಅವನಿಗೆ ಎಣ್ಣೆ ಹಚ್ಚಿ ಅವರಿಗೋಸ್ಕರ ಪ್ರಾರ್ಥಿಸ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಿನ್ನ ಸಮಸ್ಯೆ ಏನೇ ಇರ್ಬೋದು, ನಿನ್ನ ಕಷ್ಟ ಏನೇ ಇರ್ಬೋದು, ನಿನ್ನ ನೋವು ಏನೇ ಇರ್ಬೋದು, ನಿನ್ನ ಚಿಂತೆ ಏನೇ ಇರ್ಬೋದು, ನಿನ್ನ ನಂಬಿಕೆಯಿಂದ ಹೇಳುವುದಾದರೆ ದೇವರು ನಿನ್ನ ನಂಬಿಕೆಯನ್ನು ಅದನ್ನು ಗೌರವಿಸಿ ನಿನ್ನಿಂದ ಆಗದಿರುವಂಥ ಕಾರ್ಯಗಳನ್ನ ದೇವರು ಆಗುವಂತೆ ಅದನ್ನು ಮಾತ್ರ ಮಾಡೋನಾಗಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೆಕ್ಸ್ಟ್ ನಾವು ಓದ್ತೀವೇನಪ್ಪ ಅಂದರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ರಕ್ಷಿಸುವುದು. ನಿನ್ನ ಪ್ರಾರ್ಥನೆ ಭಾಳ ಸಾಧಾರಣ ನೀನು ತಿಳ್ಕೊಳಕ್ಕೆ ಹೋಗಬೇಡ. ನಿನ್ನ ಪ್ರಾರ್ಥನೆಯಲ್ಲಿ ಭಾಳ ಬಲ ಇದೆ. ಪ್ರಾರ್ಥನೆ ಮಾಡಿ ನೀನು ನಂಬಬೇಕು, ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದಾನೆ ಎಂಬುದಾಗಿ. ಅಬ್ರಾಮನು ಪ್ರಾರ್ಥನೆ ಮಾಡಿದಾಗ, ಅಬ್ರಾಮ್ ದೇವ್ರು ನಂಬಿದಾಗ ಆತನು ಯಾವುದೇ ಒಂದು ಲೋಕದ ಸಂಗತಿಗಳು ಆತ ನಂಬಲಿಲ್ಲ. ದೇವ್ರ ಮೇಲೆ ಆತನ ನಂಬಿಕೆ ಇಟ್ಟ. ಆಮೇಲೆ ನೆಕ್ಸ್ಟ್ ಅದೇ ರೀತಿ ನೋಡ್ತೇನಪ್ಪ ಅಂದರೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತಾನೆಂಬುದಾಗಿ ದೇವರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಮತ್ತೆ ತಿರುಗಿ ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 22ನೇ ವಚನ ಬರೋಣ. ಆದುದರಿಂದ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು. ಹಲ್ಲೆಲೂಯಾ. ಈ ಸಮಯದಲ್ಲಿ ನಿನ್ನ ನಂಬಿಕೆ ಕೂಡ ದೇವರಲ್ಲಿ ನೀತಿ ಎಂದು ಎಣಿಸಲ್ಪಡಬೇಕು. ಆಮೇನ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಾವು ಮುಂದೆ ಓದುವಾಗ, ಆದರೆ ಅದು ಅವನ ಲೆಕ್ಕಕ್ಕೆ ನೀತಿ ಎಣಿಸಲ್ಪಟ್ಟಿದ್ದರಿಂದ ಅವನಿಗೋಸ್ಕರ ಮಾತ್ರವಲ್ಲದೆ ನಮಗೋಸ್ಕರವೂ ಸಹ ಬರೆದಿದೆ. ಹಲ್ಲೆಲೂಯಾ. ಅದು ಕೇವಲ ಅಬ್ರಹಾಮನಿಗೋಸ್ಕರ ಮಾತ್ರ ಅಲ್ಲ. ಈ ದಿನ ಕರ್ತನ ಮೇಲೆ ನಂಬಿಕೆ ಇಡುತ್ತಿರುವಂಥ ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಮಗಳು ಯಾರ್ಯಾರು ಆತನ ಮೇಲೆ ನಂಬಿಕೆ ಇಡ್ತಾರೋ ಅವ್ರು ಯಾರೂ ಕೂಡ ಆಶಾಭಂಗ ಪಡುವುದಿಲ್ಲ. ಅವ್ರು ಯಾರೂ ಕೂಡ ನಾಚಿಕೆಗೆ ಒಳಪಡುವುದಿಲ್ಲ. ದೇವ್ರ ವಾಕ್ಯ ಹೇಳ್ತೇನಪ್ಪ ಅಂದರೆ, ಯಾರ್ಯಾರು ನನ್ನ ಸನ್ನಿಧಾನದಲ್ಲಿ ಬಂದು ಕೂತ್ಕೊಳ್ತಾರೋ, ಬೇಡ್ತಾರೋ ಅವ್ರ ಜೀವಿತದಲ್ಲಿ ಆಶಾಭಂಗ ಆಗಂಗಿಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರ ಪ್ರಿಯರೇ, ಈ ಸಮಯದಲ್ಲಿ ಈ ವಾಕ್ಯ ನಿಮ್ಮನ್ನು ಕಟ್ಟಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಕರ್ತನಾದ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿ ದೇವರನ್ನು ನಂಬುವ ನಮಗೂ ನಂಬಿಕೆಯು ನೀತಿಯೆಂದು ಎಣಿಸಲ್ಪಡುವುದು. ಹಲ್ಲೆಲೂಯಾ. ಈ ಸಮಯದಲ್ಲಿ ದೇವರು ನಿಮ್ಮನ್ನು ಹೇರಳವಾಗಿ ಆತನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋ ಈ ಸಮಯದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಅಪ್ಪ, ಯಾರ್ಯಾರು ಈ ವಾಕ್ಯವನ್ನು ಕೇಳ್ತಾ ಇದ್ದಾರೋ, ಯಾರ್ಯಾರು ಈ ವಾಕ್ಯಕ್ಕೆ ಒಂದು ರೆಸ್ಪಾಂಡ್ ಕೊಟ್ಟಿದ್ದಾರೋ ಅಂಥ ಜನರನ್ನು ಮುಟ್ಟು. ಈ ಕೇಳುತ್ತಿರೋದು ಪ್ರತಿಯೊಬ್ಬರೂ ಕರ್ತನೆ, ಅವರ ಲೈಫಲ್ಲಿ ಸಮಸ್ಯೆ, ಕಣ್ಣೀರು, ಚಿಂತೆ, ವೇದನೆ, ನೋವು ಏನಾದರೂ ಇದ್ದರೂ ಕೂಡ ಅದನ್ನೆಲ್ಲವನ್ನು ತೆಗೆದುಹಾಕು, ಅದನ್ನೆಲ್ಲವನ್ನು ತೆಗೆದುಹಾಕು ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಕರ್ತನೆ. ಈ ವಾಕ್ಯ ಕೇಳುತ್ತಿರುವಂಥ ಪ್ರತಿಯೊಬ್ಬ ದೇವ ಮಗು ಅವನ ಜೀವಿತದಲ್ಲಿ ಉಜ್ಜೀವನ ಬರಲಿದ್ದೇವೆ ಕರ್ತನೆ. ಎಲ್ಲ ಮಹಿಮೆ ನಿನಗೆ, ಎಲ್ಲ ಘನತೆ ನಿನಗೆ, ಎಲ್ಲ ಗೌರವ ನಿನಗೆ ಸಲ್ಲಿಸ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಈ ಪ್ರಾರ್ಥನೆ ಬೇಡ ಹೊಂದಿದ್ದೇವೆ ಕರ್ತನೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿ.
ಜೀವದ ಗ್ರಾಮ